ಮತ್ತೊಂದು ಕಡೆ ನವೆಂಬರ್ 3ನೇ ತಾರೀಕಿನಂದು ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಂದು ಸಭೆಯನ್ನು ನಡೆಸಿದೆ, ಬಹಿರಂಗ ಸಭೆ. ಇಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ರು. ನಾನು ಜಮಖಂಡಿಯಲ್ಲಿ ವಾಸ್ತವ್ಯ ಹೂಡಿ ಪ್ರಚಾರವನ್ನ ಮಾಡ್ತೀನಿ, ಹಳ್ಳಿಗೆ ತಿರುಗಿ ಪ್ರಚಾರವನ್ನ ನಡೆಸ್ತೀನಿ. ಸಿದ್ದು ನ್ಯಾಮಗೌಡ ಅವರು ಇದ್ದಿದ್ರೆ ಈಗ ಅವರು ಸಚಿವರಾಗಿ ಇರ್ತಾ ಇದ್ರು. ಕಾಂಗ್ರೆಸ್ನ ಬಹಿರಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದಂತ ವಿಚಾರಗಳಿದು. ಆನಂದ್ ನ್ಯಾಮಗೌಡರನ್ನ ಈಗ ಇಷ್ಟೇ ಮಾಡ್ಬೇಕು. ನೀವು ಸಿದ್ದು ನ್ಯಾಮಗೌಡರ ಆತ್ಮಕ್ಕೆ ಶಾಂತಿ ಸಿಗ್ಬೇಕೋ ಬೇಡ? ಅವರ ಧರ್ಮ ಪತ್ನಿ ಅವರು ದುಃಖ ಮರೆಯಾಗಬೇಕೋ ಬೇಡ? ಅದಾಗಬೇಕಾದ್ರೆ ಆನಂದ್ ನ್ಯಾಮಗೌಡರನ್ನ ವಿಧಾನಸಭೆಗೆ ನೀವೆಲ್ಲ ಆಶೀರ್ವಾದ ಮಾಡಿ ಕಳಿಸಲೇ ಮಾಡ್ತೀರಿ ಅಲ್ವಾ? ಮಾಡಬೇಕು. 50,000 ಅಂತ ಹೇಳಿದಿರಿ ನೀವೇ. 50,000ಕ್ಕಿಂತ ಕಡಿಮೆ ಆಗಬಾರದು. ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ, ಅವರ ಜಾಗ ಭರ್ತಿ ಮಾಡಲಿಕ್ಕೆ ಸಾಮರ್ಥ್ಯ ಇದ್ರೆ ಅದು ಸಿದ್ದು ನ್ಯಾಮಗೌಡರನ್ನ, ಆನಂದ್ ನ್ಯಾಮಗೌಡರನ್ನ ಗೆಲ್ಲಿಸಿದಾಗ ಅವರ ಕುಟುಂಬದವ್ರಿಗೂ ದುಃಖ ಕಡಿಮೆ ಆಗ್ತದೆ, ಅವ್ರಿಗೂ ಅವರ ಶಾಂತಿ ಸಿಗ್ತದೆ, ನಮಗೂ ಕೂಡ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಿಕ್ಕೆ ಆ ಮೂಲಕ ಅನುಕೂಲ ಆಗ್ತದೆ. ಎಲ್ಲರೂ ಕೂಡ ಇಲ್ಲೇ ಇರ್ತಾರೆ. ನಾನು 4 ದಿನಗಳು ಬರ್ತೀನಿ.